RRS ನ್ಯೂಸ್ ಗೌರಿಬಿದನೂರು ವರದಿ. ಮಂಚೇನಹಳ್ಳಿಯ ಕನಗಾನಕೊಪ್ಪದ ಬಳಿ ನಡೆದ ಶೂಟ್ ಔಟ್ಗೆ ಕಾರಣ ಜಿಲ್ಲಾಧಿಕಾರಿಗಳು ಎಂದು ಅಖಿಲ ಕರ್ನಾಟಕ ರೈತ ಸಂಘದ ಅಧ್ಯಕ್ಷ ರವಿಚಂದ್ರ ರೆಡ್ಡಿ ಆರೋಪ. ರೈತರ ಪ್ರತಿಭಟನೆ ನಡುವೆಯೇ ಜಲ್ಲಿ ಕ್ರಷರ್ಗೆ ಅನುಮತಿ ನೀಡಿರುವುದು ಜಿಲ್ಲಾಧಿಕಾರಿಗಳ ಕರ್ತವ್ಯ ಲೋಪ ಎದ್ದು ಕಾಣಿಸುತ್ತಿದೆ ಎಂದು ರವಿಚಂದ್ರ ರೆಡ್ಡಿ ಅವರು ಆರೋಪಿಸಿದರು. ಇದರಲ್ಲಿ ರಾಜಕೀಯ ಮುಖಂಡರ ಬೆಂಬಲ ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣುತ್ತಿದೆ ಎಂದು ತಿಳಿಸಿದರು. ತಕ್ಷಣ ಅವರಿಗೆ ನೀಡಿರುವ ಅನುಮತಿಯನ್ನು ರದ್ದು ಮಾಡಿ, ರೈತರ ಪರವಾಗಿ ಅಧಿಕಾರಿಗಳು ಮತ್ತು ರಾಜಕೀಯ ಮುಖಂಡರು ನಿಲ್ಲಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆಯಲ್ಲಿ ರೈತ ಸಂಘದ ಪದಾಧಿಕಾರಿಗಳಾದ ಶ್ರೀರಾಮರೆಡ್ಡಿ, ಬಾಬುರೆಡ್ಡಿ, ಪ್ರಭು, ನಾಗಭೂಷಣ ರೆಡ್ಡಿ, ನರಸಿಂಹರೆಡ್ಡಿ, ಶ್ರೀನಿವಾಸ ರೆಡ್ಡಿ, ನಟರಾಜ್, ಇನ್ನು ಮುಂತಾದ ರೈತ ಮುಖಂಡರು ಉಪಸ್ಥಿತರಿದ್ದರು. ಈಗ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಹಿಂಗಾಗಿ ನಾಳೆ ಬೆಳಗ್ಗೆ ಚಿಕ್ಕಬಳ್ಳಾಪುರ ಡಿಸ್ಟಿಕ್ನಲ್ಲಿ ಆಗ್ಬೋದು, ನಾಳೆ ಗೌರಿಬಿದನೂರಿನಲ್ಲೂ ಈ ಥರ ಆಗ್ಬೋದು. ವಾರಿಗಳು ಅಂದರೆ ಅವ್ರು ಏನೋ ಇದು ಮಾಡ್ಕೊಂಡು ತಿನ್ನೋಕೆ ರೈತರಿಗೆ ಅನ್ಯಾಯ ಮಾಡ್ತಾ ಇರೋದು ಸರಿಯಲ್ಲ. ಇದು ಸರ್ಕಾರದವರು MLA ಇರ್ಬೋದು, ಮಿನಿಸ್ಟರ್ ಇರ್ಬೋದು, ಅವ್ರಿಗೆ ಯಾರೇ ಇರಲಿ, ಅವ್ರಿಗೆ ರೈತರಿಗೆ ರಕ್ಷಣೆ ಕೊಡಬೇಕೆ ಹೊರತು ರೈತರಿಗೆ ಅನ್ಯಾಯ ಮಾಡಬಾರ್ದು ಅಂತ ನಾನು ಈ ಸಮಯದಲ್ಲಿ ಹೇಳ್ತಾ ಇದ್ದೀನಿ. ಏನು ನಿನ್ನೆ ನಡೆದಿರ್ತಕ್ಕಂಥ ಮಂಚೇನಹಳ್ಳಿಯ ತಾಲೂಕಿನ ಕನಗಾನಕೊಪ್ಪದಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ, ರೈತರ ಮೇಲೆ ನಡೆದಿರುವಂತಹ ಹಲ್ಲೆ, ಗೂಂಡಾಗಿರಿ ಮಾಡಿ ಸಕಲೇಶನ್ನವರು ರೈತರ ಮೇಲೆ ದೌರ್ಜನ್ಯವನ್ನು ಮಾಡಿ ಒಂದು ಗುಂಡಿನ ದಾಳಿಯನ್ನು ನಡೆಸಿದ್ದಾರೆ. ಅದನ್ನು ಖಂಡಿಸಿ ಇವತ್ತು ಅಖಿಲ ಕರ್ನಾಟಕ ರೈತ ಸಂಘಟನೆಯಿಂದ ಒಂದು ಪತ್ರಿಕಾ ಹೇಳಿಕೆಯನ್ನು ಮಾಡಿ, ಕರ್ನಾಟಕದಲ್ಲಿ ಎಲ್ಲೂ ನಡೆದಿಲ್ಲ ಅನ್ನುವಂಥ ಒಂದು ನಮ್ಮ ಭಾವನೆ. ಈಗ ಬಳ್ಳಾರಿಯಲ್ಲೂ ಕೂಡ ಅನೇಕ ಒಂದು ಮೈನಿಂಗ್ ಕಂಪ್ನಿಗಳು ನಡೀತಾ ಇದೆ. ಅಲ್ಲಿ ಕೂಡ ಇಂಥ ಒಂದು ಘಟನೆ, ರೈತರ ಮೇಲೆ ಗೋಲಿಬಾರ್ ಮಾಡಿರ್ತಕ್ಕಂಥ ಘಟನೆ ನಡೆದಿರೋದಿಲ್ಲ. ಈ ಚಿಕ್ಕಬಳ್ಳಾಪುರದಲ್ಲಿ ಜಿಲ್ಲೆಯಲ್ಲಿ ಈ ದಿವಸ ನಿನ್ನೆ ನಡೆದಿರೋವಂಥ ಒಂದು ಘಟನೆ ಏನಿದೆ, ರೈತರ ಮೇಲೆ ಅಮಾನುಷವಾಗಿ ಉಳ್ಳವರು ಅಂದರೆ ಈ ಕ್ರಷರು ಮಾಲೀಕರು ದೌರ್ಜನ್ಯವನ್ನು ನಡೆಸೋಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇದಕ್ಕೆಲ್ಲ ಕಾರಣ ಮುಖ್ಯವಾಗಿ ಜಿಲ್ಲಾಧಿಕಾರಿಗಳು ಅನ್ನೋದು ನಮ್ಮ ಆರೋಪ. ಯಾಕೆಂದರೆ ಅವರು ಏನು ಒಂದು ಪರ್ಮಿಷನ್ ಆಗಿದೆ ಸರ್ಕಾರದ ಮಟ್ಟದಲ್ಲಿ, ಆ ಸರ್ಕಾರ ಮಟ್ಟದಲ್ಲಿ ಕ್ರಷರ್ಗೆ ಪರ್ಮಿಷನ್ ಆಗಿರೋದ್ರಲ್ಲಿ 16 ವರ್ಷಗಳಿಂದ ರೈತರು ಪ್ರತಿಭಟನೆಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮಗಿಲ್ಲಿ ಕ್ರಷರ್ ಬೇಡ, ಕ್ರಷರು ಇದ್ದರೆ ಅಲ್ಲಿ ಸುತ್ತಮುತ್ತ ಇರುವಂಥ ಪ್ರದೇಶ ಹಸಿರು, ರೈತರು ಒಂದು ಏನು ವ್ಯವಸಾಯ ಮಾಡುವಂಥ ಒಂದು ಪ್ರದೇಶ, ಆ ಪಕ್ಕದಲ್ಲೇ ಒಂದು ಕೆರೆ ಕೂಡ ಇದೆ. ಇಂಥ ಪರಿಸ್ಥಿತಿಗಳಲ್ಲಿ ಅಲ್ಲಿ ಪರ್ಮಿಷನ್ ಕೊಟ್ಟಿರೋದೇ ತುಂಬ ದುರ್ಬಲವಾದಂಥ ಒಂದು ಸಂಘಟನೆ. ಅದರ ಒಂದು ಭಾಗವಾಗಿ ಜಿಲ್ಲಾಧಿಕಾರಿಗಳು ಒಂದು ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ, ಏನು ರಸ್ತೆ ಮಾಡ್ಕೊಂಡು ಹೋಗಬೇಕು, ರಸ್ತೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅನ್ನೋ ಒಂದು ವಿಚಾರ. ಆ ಅವಕಾಶ ಮಾಡಿಕೊಟ್ಟಿರೋದು DC ಲ್ಯಾಂಡ್ಗಳೇನೋ ಇದೆ ಅಂತ ಒಂದು ರಿಪೋರ್ಟು ರೆಡಿ ಮಾಡಿ ದಾರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಲ್ಲಿನ ಭಾಗದ ರೈತರು ಇಲ್ಲಿ ಮೈನಿಗೆ ಇದು ಬೇಡ, ಕ್ರಷರು ಬೇಡ, ಮತ್ತು ದಾರಿ ಕೂಡ ಮಾಡೋಕ್ಕೆ ನಾವು ಬಿಡಲ್ಲ ಅಂತ ನಡೆಯುವಂಥ ಪ್ರತಿಭಟನೆಗಳಲ್ಲಿ ನಿನ್ನೆ ಏಕಾಏಕಿ ಆ ರಸ್ತೆ ಮಾಡಬೇಕಾದ್ರೂ ಅಕಸ್ಮಾತ್ ಮಾಡಲೇಬೇಕು ಅನ್ನೋಗಿದ್ದರೆ ಸರ್ಕಾರ ಅಂದರೆ ಜಿಲ್ಲಾಧಿಕಾರಿಗಳು ಯಾವುದೋ ಒಂದು ಇದಕ್ಕೆ ಅಧಿಕಾರಿಗಳಿಗೆ ಅನ್ವಯಿಸಿ PWDನ ಇಲ್ಲ ಇನ್ನೊಬ್ರಿಗೆ ವಹಿಸಿ ಅದನ್ನು ರೈತರನ್ನ ಕನ್ವೀನಿಯನ್ಸ್ ಮಾಡಬೇಕಾಗಿತ್ತು. ಅದು ಏಕಾಏಕಿ ಒಬ್ಬ ಮಾಲೀಕ ಹೋಗಿ ನಾನೇ ಈ ಒಂದು ರಸ್ತೆನ ರೆಡಿ ಮಾಡ್ಕೊತೀನಿ ಅಂತ ಹೋಗಿ ಅಲ್ಲಿ ನಡೆದಿರೋಂಥ ಪ್ರತಿಭಟನೆ ಮಾಡುವಾಗ ಒಂದು ಅವ್ರ ಹತ್ರ ಇರುವಂಥ ರಿವರ್ವಾರಲ್ಲಿ ರೈತರ ಮೇಲೆ ಗುಂಡಾರಿಸಿದ್ದಾನೆ. 3 ಗಾಯಗೊಂಡಿದ್ದಾರೆ, ಒಬ್ಬರಿಗೆ ಕಾಲಿಗೆ ಪೆಟ್ಟಾಗಿದೆ. ಇದನ್ನೆಲ್ಲ ಖಂಡಿಸಿ ಮಾತಾಡುವಾಗ ಅವ್ರನ್ನ ಗೂಂಡಾ ಕಾಯ್ದೆ ಆಕ್ಟು
ರೆಡಿ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ AKRS. ಹಾಗೆಯೇ ಇದಕ್ಕೆ ಹೊಣೆಯಾಗಿರ್ತಕ್ಕಂಥ ಜಿಲ್ಲಾಧಿಕಾರಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಏನಿದೆ ಅದರ ಮೇಲೆ ಸರ್ಕಾರ ಉಗ್ರವಾದಂತಹ ಕ್ರಮವನ್ನು ಕೈಗೊಳ್ಳಬೇಕು. ಹಾಗೆಯೇ ಏನು ಇವಾಗ ಅವರು ಈಗ ಮತ್ತೆ ಏನು ಬೇಲಲ್ಲಿ ರಿಲೀಸ್ ಆಗ್ತಾರೆ ಅನ್ನೋವಂಥ ಮಾಹಿತಿ ಇದೆ. ಅವ್ರನ್ನ ಬೇಲ್ ಕೊಡ್ಕೂಡ್ದು ಅನ್ನೋದು ಕೂಡ ನಮ್ಮ ಒಂದು ಒತ್ತಾಯ. ಈ ಒತ್ತಾಯದಲ್ಲಿ ಏನು ನಡೀತಾ ಇದೆ, ಇದು ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದಂತಹ ಹೋರಾಟವನ್ನು AKRS ಮತ್ತು ಕನ್ನಡ ಪರ ಸಂಘಟನೆಗಳು ಕೂಡ ನಮ್ಮ ಜೊತೆಯಲ್ಲಿ ಇವತ್ತು ಬಂದಿದ್ದಾರೆ. ಅವರು ಮತ್ತು ಇಲ್ಲಿನ ಇರೋಂತಹ ಪ್ರಗತಿಪರ ಸಂಘಟನೆಗಳು ಎಲ್ಲ ಸೇರಿ ನಮ್ಮ ತಾಲೂಕಿನ ಮಟ್ಟದಲ್ಲಿ ಒಂದು ಮೀಟಿಂಗ್ ಮಾಡಿ ಇದೊಂದು ಉಗ್ರವಾದಂಥ ಹೋರಾಟವನ್ನು ತೆಗೆದುಕೊತೀವಿ ಅಂತ ನನ್ನ ಒಂದು ಮಾತು. ಬಟ್ ಇದಕ್ಕೆಲ್ಲ